ಕಾರ್ಯಕ್ರಮದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮಸ್ಕಾರ. ಇಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ. ಈ ಒಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನವನ್ನ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನವನ್ನ ಆಚರಣೆ ಮಾಡ್ತಾ ಬಂದಿದ್ದೀವಿ. ಅಂತ ಕಾರ್ಯಕ್ರಮವನ್ನ 2025 ವರ್ಷದ ದಿನವಾಗಿ ಇಂದು ಕೂಡ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಪ್ರೇರಣೆ ಶಕ್ತಿಯಾಗಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವಾತ್ಮಕ ಮೌಲ್ಯಗಳನ್ನು ಪ್ರತಿಪಾದನೆ ಮಾಡಿ ಅದರ ಅನುಷ್ಠಾನಕ್ಕೆ ಮತ್ತು ಜಾಗೃತಿ ಅರಿವನ್ನು ಮೂಡಿಸೋದಕ್ಕೆ ಕರ್ತವ್ಯ ಮತ್ತು ಜವಾಬ್ದಾರಿ ಹಾಗೂ ಹೊಣೆಗಾರಿಕೆಯನ್ನು ಪ್ರತಿಪಾದನೆ ಮಾಡೋದಕ್ಕೆ ಇಡೀ ರಾಜ್ಯದಲ್ಲಿ ಬಂಡೆಯಂತೆ ನಿಂತು ಈ ಕಾರ್ಯಕ್ರಮಗಳನ್ನು ಉತ್ತೇಜಿಸ್ತಾ ಇರ್ತಕ್ಕಂಥ ನಾಡಿನ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ನನ್ನ ಭಾಷಣದ ನಂತರ ಉದ್ಘಾಟನೆ ಮಾಡಲಿದ್ದಾರೆ. ಅವರು ಈ ವೇದಿಕೆಯ ಮೇಲೆ ಆಸೀನರಾಗಿದ್ದಾರೆ. ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಸ್ವಾತಂತ್ರ್ಯದ ಉದ್ದೇಶಗಳು, ಸಂವಿಧಾನದ ಆಶಯಗಳು, ಪ್ರಜಾಸತ್ತಾತ್ಮಕ ನಡೆ ನಿರ್ಧಾರಗಳನ್ನು ಬೆಂಬಲಿಸ್ತಾ ಒಂದು ಚಳುವಳಿಯಾಗಿ ಪರಿವರ್ತನೆ ಮಾಡಲಿಕ್ಕೆ ನಮ್ಮೆಲ್ಲರ ಜೊತೆಯಲ್ಲಿ ಬಂಡೆಯಂತೆ ನಿಂತಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಇದ್ದಾರೆ. ನಮ್ಮ ನಾಡಿನ ಆಹಾರ ಮತ್ತು ನಾಗರಿಕ ಸೇವೆಗಳ ಮಂತ್ರಿಗಳಾದಂಥ ಹಿರಿಯರಾದಂಥ ಸನ್ಮಾನ್ಯ ಮುನಿಯಪ್ಪನವರಿದ್ದಾರೆ. ಶಾಸಕರಾದಂಥ ಸನ್ಮಾನ್ಯ ಆತ್ಮೀಯ ಗೆಳೆಯರು ಮತ್ತು ಬಿಡಿ ಅಧ್ಯಕ್ಷರಾದಂಥ ನಮ್ಮೆಲ್ಲರ ಪ್ರೀತಿಯ ಆರೀಶ್ ಸಾಹೇಬರಿದ್ದಾರೆ. ಮತ್ತು ದಿನವನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಾಗ ಇದೊಂದು ಅಂತಾರಾಷ್ಟ್ರೀಯವಾದಂಥ ಅತ್ಯಂತ ಮಹತ್ವದ ವಿಷಯ ಅಂತ ಹೇಳಿ ಕ್ಯಾಬಿನೆಟ್ನಲ್ಲೇ ಅಪ್ರೂವ್ ಮಾಡಿ ಇದಕ್ಕೆ ಮಾನ್ಯತೆ ಬರಬೇಕು ಅಂತ ಹೇಳಿ ಪ್ರಜಾಪ್ರಭುತ್ವ ದಿನವನ್ನು ಮಾಡಬೇಕು ಅಂತ ಹೇಳಿ ಸಚಿವ ಸಂಪುಟದಲ್ಲೇ ನಿರ್ಣಯಿಸಿ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಅದಕ್ಕೆ ಸಾರ್ವಜನಿಕರು, ಅಧಿಕಾರಿಗಳು, ಶಾಲಾ ವಿದ್ಯಾರ್ಥಿನಿಯರು, ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಕೂಡ ಭಾಗವಹಿಸಿದ್ದೀವಿ. ಸ್ನೇಹಿತರೆ, ಪ್ರಜಾಪ್ರಭುತ್ವ ಅನ್ನೋದು ಒಂದು ಅಮೂಲ್ಯವಾದಂಥ ವಸ್ತು. ಈ ಅಮೂಲ್ಯವಾದಂಥ ವಸ್ತು ನಮ್ಮ ದೇಶದ ಸಮಸ್ತ ಜನರ ಧ್ವನಿಯನ್ನ, ವಾಯ್ಸ್ ಅಂಡ್ ಚಾಯ್ಸ್ ಆಫ್ ದಿ ಪೀಪಲ್, ಅದನ್ನು ಜಾರಿ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ಬಲವಾದಂಥ ವ್ಯವಸ್ಥೆ. ಸರ್ವಾಧಿಕಾರಿ ಧೋರಣೆಯ ಪ್ರವೃತ್ತಿ ಪ್ರಪಂಚಾದ್ಯಂತ ನಡೆದು ಸರ್ವಾಧಿಕಾರಿ ಧೋರಣೆಯ ವಿರುದ್ಧ ಶತಮಾನಗಳಿಂದ ಬ್ರಿಟನ್ನಲ್ಲಿ, ಫ್ರಾನ್ಸಲ್ಲಿ ಮತ್ತು ಅಮೆರಿಕದಲ್ಲಿ, ರಷ್ಯಾದಲ್ಲಿ ಕ್ರಾಂತಿಗಳಾಗಿ ಸರ್ವಾಧಿಕಾರ ಅಡಿದು ಪ್ರಜಾಪ್ರಭುತ್ವದ ಸ್ಥಾಪನೆ ಆಗಲಿಕ್ಕೆ ಪ್ರೇರಣೆ ಆಗಿದ್ದಾವೆ. ಅವೆಲ್ಲವೂ ಇತಿಹಾಸದ ಪುಟಗಳಲ್ಲಿ ಸೇರಿ ಹೋಗಿದ್ದವು. ಭಾರತ ಪ್ರಪಂಚದಲ್ಲಿ ಒಂದು ದೊಡ್ಡ ಪ್ರಜಾಪ್ರಭುತ್ವದ ರಾಷ್ಟ್ರ. ಭಾರತ ಬುದ್ಧನ ದೇಶ, ಭಾರತ ಬುದ್ಧನ ಮಹಾನ್ ದೇಶ. ಈ ದೇಶದಲ್ಲಿ ಶಾಂತಿ,
ಸೌಹಾರ್ದತೆ, ಸಹಿಷ್ಣುತೆ ಮತ್ತು ಸಹಬಾಳ್ವೆಗೆ, ಸೌಹಾರ್ದತೆಗೆ ಚರಿತ್ರೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ದೇಶ. ಇಂತಹ ದೇಶದಲ್ಲಿ ಇವತ್ತು ಅಸಹನೆ, ಧರ್ಮಾಂಧತೆ, ಜಾತಿಯ ಪ್ರಚೋದನೆ, ಸೂಕ್ಷ್ಮ ಹಿತಾಚಗಳು, ವ್ಯಕ್ತಿ ಪೂಜೆಯ ಮುಖಾಂತರ ಸರ್ವಾದಿ ನಾಯಕತ್ವದ ಉದಯ, ಸರ್ವಾದಿ ನಾಯಕತ್ವದ ಮೂಲಕ ಪ್ರಜಾಪ್ರಭುತ್ವದ ಅಡಿವು, ಇವೆಲ್ಲವೂ ಕೂಡ ನಮ್ಮ ಪ್ರಜಾಸತ್ತಾತ್ಮಕ ನಡವಳಿಕೆಗೆ ಸವಾಲನ್ನು ಒಡ್ಡಿರ್ತಕ್ಕಂಥ ಸಂಗತಿಗಳು. ಇದನ್ನು ಮೆಟ್ಟಿ ನಿಲ್ಲಬೇಕಾದರೆ ಜನರು ಎದ್ದೇಳಬೇಕು. ಯಥಾ ರಾಜ ತಥಾ ಪ್ರಜೆ ಅನ್ನುವ ಕಾಲವನ್ನು ದೂರ ಮಾಡಿ ಆದಿ ತಪ್ಪುವ ರಾಜಕೀಯ ವ್ಯವಸ್ಥೆ ಮತ್ತು ನಾಯಕತ್ವರಿಗೆ ಚಾಟಿ ಬೀಸುವುದರ ಮುಖಾಂತರ ಜನತೆ ಕೊಟ್ಟಿರುವ ಒಂದು ಓಟು, ಒಂದು ಮೌಲ್ಯ, ಮೈ ವೋಟ್ ಮೈ ರೈಟ್, ಈ ಘೋಷಣೆ ಮೂಲಕ ಇವತ್ತು ಕರ್ನಾಟಕ ಸರ್ಕಾರ ಪ್ರಜಾಪ್ರಭುತ್ವ ದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಬಂಧುಗಳೇ, 2007 ಇಸ್ವಿನಲ್ಲಿ ವಿಶ್ವಸಂಸ್ಥೆಯ ಅನೇಕ ರಾಷ್ಟ್ರಗಳು ಸೇರಿ ಸರ್ವಾಧಿಕಾರಿ ಪ್ರವೃತ್ತಿ, ಧರ್ಮಾಂಧತೆ ಮತ್ತು ಸಾಮಾನ್ಯ ಜನರ ಏಳಿಗೆ ಮತ್ತು ಹಿತಕ್ಕೆ ಪೂರಕವಲ್ಲದ ಆಡಳಿತ ಮನುಕುಲದ ಹಿತವನ್ನು ನಾಶ ಮಾಡುತ್ತೆ ಅಂತೇಳಿ ವಿಶ್ವಸಂಸ್ಥೆ 2007ರಲ್ಲಿ 15ನೇ ತಾರೀಕು ಸೆಪ್ಟೆಂಬರ್ನ ಪ್ರಜಾಪ್ರಭುತ್ವ ದಿನ ಅಂತ ಘೋಷಣೆ ಮಾಡ್ತಾರೆ. 2008ನೇ ಇಸ್ವಿನಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನಾಚರಣೆ ಜಾರಿಗೆ ಬಂತು. ಅಂದಿನಿಂದ ಇಂದಿನವರೆಗೆ ಜಾಗೃತಿಯನ್ನು ಪ್ರಪಂಚಾದ್ಯಂತ ಮಾಡ್ತಾ ಬಂದಿದ್ದರು. ಅದು ಅತ್ಯಂತ ಪರಿಣಾಮಕಾರಿಯಾಗಿ ಆಗಿರ್ತಕ್ಕಂಥ ನಾವು ಕಾಣಬಹುದು. ಎಲ್ಲ ಕಡೆ ಅಶಾಂತಿ, ಅಪನಂಬಿಕೆ, ಧರ್ಮಾಂಧತೆ, ಸರ್ವಾಧಿಕಾರಿ ಧೋರಣೆಯ ಪ್ರವೃತ್ತಿ, ಮನುಷ್ಯನ ಸಹಬಾಳ್ವೆಯ ವಿರುದ್ಧವಾದಂಥ ನಡವಳಿಕೆಗಳು, ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಎಲ್ಲಿ ಕಳೆದೋಗುತ್ತೆ ಅಂತಕ್ಕಂಥ ಭಯದ ವಾತಾವರಣ, ಒಮ್ಮೆ ನಾವೇ ಸಂಪಾದನೆ ಮಾಡಿದಂಥ ಸ್ವಾತಂತ್ರ್ಯ ಕಳೆದು ಹೋದರೆ ಭಾರತ ಇನ್ನೆಂದೂ ಸ್ವತಂತ್ರವಾಗಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಚ್ಚರಿಕೆಯ ಮಾತುಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ನಾವೇ ಕಷ್ಟಪಟ್ಟು ಸಂಪಾದನೆ ಮಾಡಿದಂಥ ಸ್ವತಂತ್ರ ಮತ್ತು ಪ್ರಜಾಪ್ರಭುತ್ವಗಳನ್ನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಎಚ್ಚರಿಕೆಯ ಮಾತುಗಳನ್ನು, ಪ್ರಜಾಪ್ರಭುತ್ವ ಅನ್ನೋದು ಇಲ್ಲದೆ ಹೋದರೆ ಜನರು ಪ್ರಾಣಿ ಪಕ್ಷಿಗಳಂತೆ ಬದುಕಬೇಕಾಗುತ್ತೆ. ನಾವು ಕಷ್ಟಪಟ್ಟು ಸಂಪಾದನೆ ಸ್ವಾತಂತ್ರ್ಯವನ್ನು ನಮ್ಮ ತಪ್ಪುಗಳಿಂದ ಕಳೆದೋದ್ರೆ ಇನ್ನೊಮ್ಮೆ ಎಂದೂ ನಾವು ಸ್ವತಂತ್ರವಾಗಲಾರದಂತಕ್ಕಂಥ ಬಾಬಾ ಸಾಹೇಬರ ಎಚ್ಚರಿಕೆ ಮಾತುಗಳನ್ನು ಗಮನದಲ್ಲಿಟ್ಟು ಪ್ರಜೆಗಳು, ಯುವಕರು, ಯುವತಿಯರು, ಶಿಕ್ಷಿತರು, ಎಲ್ಲ ಯುವ ಸಮುದಾಯ, ಮಹಿಳೆಯರು ಒಟ್ಟಾಗಿ ನಿಂತು ಪ್ರಜಾಪ್ರಭುತ್ವವನ್ನು ಕಾಪಾಡುವಂಥ, ರಕ್ಷಿಸುವಂಥ ಬಲವರ್ಧನೆ ಕೆಲಸವನ್ನು ಮಾಡಲೇಬೇಕು. ಆ ಕಾರಣಕ್ಕೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಬಂದ ಮೇಲೆ 2023ನೇ ಇಸ್ವಿನಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ನಮ್ಮ ವಿಧಾನಸೌಧದ ಮೆಟ್ಟಿಲುಗಳ ಮುಂದೆ ಆಚರಣೆ ಮಾಡಿ ಕಡ್ಡಾಯವಾಗಿ ಪ್ರಿಯಾಂಬಲ್ನ, ಸಂವಿಧಾನದ ಪೀಠಿಕೆಯನ್ನು ಶಾಲಾ, ಕಾಲೇಜು, ವಿಶ್ವವಿದ್ಯಾಲಯದಲ್ಲಿ ಓದಬೇಕು, ಓದಿ ಅದನ್ನು ಅರ್ಥೈಸಬೇಕು. ಅಲ್ಲಿರೋ ವಿಷಯಗಳು ಭಾರತದ 140 ಕೋಟಿ ಜನರ ಹಕ್ಕನ್ನು ರಕ್ಷಣೆ ಮಾಡುವ ಅಂಶಗಳನ್ನು ಒಳಗೊಂಡಿದೆ. ಈ ಹಕ್ಕನ್ನು ಜಾರಿ ಮಾಡುವಾಗ, ರಕ್ಷಣೆ ಮಾಡುವಾಗ ಆಡಳಿತಾತ್ಮಕವಾದಂಥ ಕರ್ತವ್ಯ ಮತ್ತು ಜವಾಬ್ದಾರಿಗಳ ನಿರ್ವಹಣೆಯಿಂದ ನಮ್ಮ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ಬಲಗೊಳಿಸಬೇಕಾದಂಥ ಉದ್ದೇಶದಿಂದ 2023ನೇ ಸೆಪ್ಟೆಂಬರ್ 15ನೇ ತಾರೀಕು ಸಂವಿಧಾನವನ್ನು ಏಕಕಾಲಕ್ಕೆ ಓದಿ ಪ್ರಪಂಚದ 54 ರಾಷ್ಟ್ರಗಳು, ಭಾರತ ದೇಶದ 780 ಜಿಲ್ಲೆಗಳಲ್ಲಿ 500ಕ್ಕೂ ಹೆಚ್ಚು ಜಿಲ್ಲೆಗಳು, 2,31,00,000 ಜನ ಪ್ರಪಂಚಾದ್ಯಂತ ಒಂದೇ ಸಾರಿ ವಿಶ್ವದ ಪ್ರಜಾಪ್ರಭುತ್ವ ದಿನವನ್ನು ಆಚರಣೆ ಮಾಡುವುದರ ಮುಖಾಂತರ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಅದನ್ನು ಪ್ರವೇಶ ಮಾಡಿ ಭಾರತದ ಅಲ್ಲದೆ
ಪ್ರಪಂಚದ ಯಾವ ರಾಷ್ಟ್ರವೂ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಇಷ್ಟೊಂದು ಪರಿಣಾಮಕಾರಿಯಾಗಿ ಮಾಡಿದಂಥ ಉದಾಹರಣೆ. ಎಂಟೈರ್ ವರ್ಲ್ಡ್ ಕರ್ನಾಟಕ ರಾಜ್ಯ ಮಾಡಿರ್ತಕ್ಕಂಥ ಸಂಗತಿ. 2004 ಇಸ್ವಿನಲ್ಲಿ ಪ್ರಜಾಪ್ರಭುತ್ವ ದಿನವನ್ನು ಮಾನವ ಸರಪಳಿಯನ್ನು ಬೀದರಿಂದ ಚಾಮರಾಜನಗರ ಜಿಲ್ಲೆಗೆ ಬೆಸೆದು 2500 ಕಿಲೋಮೀಟರ್ ಉದ್ದ 25 ಲಕ್ಷಕ್ಕೂ ಹೆಚ್ಚು ಜನರ ಮಾನವ ಸರಪಳಿಯ ನಿರ್ಮಾಣ ಮತ್ತು 10 ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನು ನೆಡುವುದರ ಮುಖಾಂತರ ಪರಿಸರ ಪ್ರಜ್ಞೆಯನ್ನು, ಪ್ರಜಾಪ್ರಭುತ್ವದ ಜಾಗೃತಿಯನ್ನು, ಜನರ ಸಹಭಾಗಿತ್ವವನ್ನು ಮೂಡಿಸುವುದರ ಮುಖಾಂತರ ಮತ್ತೊಮ್ಮೆ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಅನ್ನು ಪ್ರವೇಶ ಮಾಡಿ ಇತಿಹಾಸವನ್ನು ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದಲ್ಲಿ, ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮಾಡುವುದನ್ನು ತಮ್ಮೆಲ್ಲರ ಗಮನಕ್ಕೆ ತರ್ತೇನೆ. ಒಂದು ಕಡೆ ರಾಜಕೀಯ ಪ್ರಜಾಪ್ರಭುತ್ವ ಒಂದೇ ಪ್ರಜಾಪ್ರಭುತ್ವವನ್ನು ಬಲಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಸಮಾಜದ ಪ್ರಜಾಪ್ರಭುತ್ವ, ಆರ್ಥಿಕ ಪ್ರಜಾಪ್ರಭುತ್ವ ಸ್ಥಾಪನೆ ಆಗದ ಹೊರತು ರಾಜಕೀಯ ಪ್ರಜಾಪ್ರಭುತ್ವ ಯಶಸ್ವಿಯನ್ನು ಬಹಳ ದಿನ ಕಾಣಲಾರದು. ಆ ಕಾರಣಕ್ಕೆ ಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಾರೆ, ಸ್ವಾತಂತ್ರ್ಯ ಬಂದ್ರಿಂದನೇ ಎಲ್ಲ ಸಾಧಿಸ್ಬಿಟ್ಟಿವಿ ಅಂತ ಹೇಳೋಕ್ಕಾಗಲ್ಲ. ಸಮಾನತೆ ಇಲ್ಲದ ಸ್ವಾತಂತ್ರ್ಯವೇ ಇಲ್ಲ ಅಂತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತನ್ನು ಟೈಮ್ ಅಂಡ್ ಅಗೈನ್ ಮುಖ್ಯಮಂತ್ರಿಗಳು ತನ್ನ ಎಲ್ಲ ಕಾರ್ಯಕ್ರಮಗಳನ್ನು ಹೇಳಿದಾಗ ನೋಡಿದಾಗ ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯದ ಮೂಲಕ ನಮ್ಮ ಸಂವಿಧಾನದ ಮೂಲ ಆಶಯಗಳನ್ನು ಜಾರಿ ಮಾಡುವುದರ ಮುಖಾಂತರ ರಾಜಕೀಯ ಪ್ರಜಾಪ್ರಭುತ್ವವನ್ನು ಬಲಪಡಿಸಬೇಕಂತ ದೇಶದ ಮೂಲಕ ಗ್ಯಾರಂಟಿಗಳು ನಮ್ಮ ಸಂವಿಧಾನದ ಎಲ್ಲರಿಗೂ ಸಮಾನ ಅವಕಾಶವನ್ನು ನೀಡುವ ತಾತ್ಪರ್ಯದ ಹಿನ್ನೆಲೆಯಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ನಿರ್ಧಾರಗಳು. ಈ ನಿರ್ಧಾರಗಳ ಮೂಲಕ ಸ್ವಾವಲಂಬನೆ ಜೀವನಕ್ಕೆ ಅದು ಪ್ರೇರಣಾ ಶಕ್ತಿಯಾಗಿ ಕೊಂಡುಕೊಳ್ಳುವ ಶಕ್ತಿಯನ್ನು ಮತ್ತು ಸ್ವಾವಲಂಬಿಯ ಬದುಕನ್ನು ಪ್ರೇರೇಪಿಸುವಂತ ಒಂದು ದೊಡ್ಡ ದೇಶವಾಗಿದೆ. ಸಮಾಜದಲ್ಲಿ ಸಮಾನತೆಯನ್ನು, ಆಲೋಚನೆಯಲ್ಲಿ ಕ್ರಿಯೆಯ ಸ್ವಾತಂತ್ರ್ಯವನ್ನು ಮತ್ತು ಎಲ್ಲ ಸಮುದಾಯಗಳ ನಡುವೆ ಸಾಮರಸ್ಯವನ್ನು ಮೂಡುವುದರ ಮುಖಾಂತರ ನಮ್ಮ ಪ್ರಜಾಪ್ರಭುತ್ವದ ಮೂಲ ಧ್ಯೇಯೋದ್ದೇಶಗಳನ್ನು ಜಾರಿ ಮಾಡುವುದರ ಮುಖಾಂತರ ಯಾವ ಜನರು ಶೋಷಣೆಗೆ ಒಳಗಾಗಿದ್ದಾರೆ, ಅವಕಾಶಗಳನ್ನು ವಂಚಿತರಾಗಿದ್ದಾರೆ ಮತ್ತು ಅನ್ಯಾಯಕ್ಕೆ ಒಳಗಾಗಿದ್ದಾರೆ, ಅವರೆಲ್ಲರನ್ನು ಮೇಲೆತ್ತಲಿಕ್ಕೆ ಪ್ರಜಾಪ್ರಭುತ್ವಾತ್ಮಕ ಆಡಳಿತ ಅತ್ಯಂತ ಬಲಿಷ್ಠವಾದದ್ದು. ಇದು ಬುದ್ಧನ ಕಾಲದಲ್ಲಿತ್ತು, ಬಸವಣ್ಣನ ಕಾಲದಿತ್ತು, ಗಾಂಧಿ, ಅಂಬೇಡ್ಕರ್, ನೆಹರು ಕಾಲದಲ್ಲೂ ಇದೆ. ಆ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷ ಜೈ ಬಾಬ್, ಜೈ ಭೀಮ್, ಜೈ ಕಾನ್ಸ್ಟಿಟ್ಯೂಷನ್ ಇವೆಲ್ಲವೂ ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ನಿರ್ಣಯಕ್ಕೆ ಪೂರಕವಾಗಿರ್ತಕ್ಕಂಥ ತೀರ್ಮಾನಗಳು. ಈ ಒಂದು ಕಾರ್ಯಕ್ರಮದ ಮೂಲಕ ವಿಶ್ವದಲ್ಲಿ ಪ್ರಜಾಪ್ರಭುತ್ವದ ಚಳುವಳಿಯ ಜಾಗೃತಿಯನ್ನು ಮೂಡಿಸುವಂಥ ಐತಿಹಾಸಿಕವಾದಂಥ ನಿರ್ಣಯ ಇದಾಗಿದೆ. ಇದನ್ನು ಮಾಡುವುದರ ಮುಖಾಂತರ ಸನ್ಮಾನ್ಯ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು, ಕಾಂಗ್ರೆಸ್ ಸರ್ಕಾರ ನಾವು ಪ್ರಜಾಪ್ರಭುತ್ವದ ಪ್ರಬಲ ಪ್ರತಿಪಾದಕರು, ಸಂವಿಧಾನದ ಆಶಯಗಳನ್ನು ಜಾರಿ ಮಾಡುವ ನಿರ್ಧಾರಗಳನ್ನು ನಾವು ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಶಾಸಕರಾಗಿ, ಎಂಪಿಗಳಾಗಿ, ಮಂತ್ರಿಗಳಾಗಿ ಮಾಡತಕ್ಕಂಥ ವಿಧಾನಗಳು ಒಂದಾದರೆ ಹೊರಗಡೆ ಮಾತಾಡ್ತಕ್ಕಂಥದ್ದೇ ದ್ವೇಷ, ಅಸೂಯೆ, ಭಾವೋದ್ವೇಗ, ಧರ್ಮಾಂಧತೆ, ಮೂಢನಂಬಿಕೆಗಳು, ಜಾತೀಯವಾದ ಇವೆಲ್ಲವೂ ಪ್ರಜಾಪ್ರಭುತ್ವದ ಅಸ್ತಿತ್ವಕ್ಕೆ ದೊಡ್ಡ ಕೊಳಲು ಪಟ್ಟನ್ನು ಕೊಡುವಂಥದ್ದು. ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧರ್ಮಾಂಧತೆ ವಿರುದ್ಧವಾಗಿ ಹೋರಾಟ ಮಾಡ್ತಾ ಅದನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಆಗದಿದ್ದಾಗ ನಾನು ಕಷ್ಟಪಟ್ಟು ಧರ್ಮದ ಅಧರ್ಮಗಳನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ, ಆದರೆ ನನ್ನ ಸಫಲ ಆಗಲಿಲ್ಲ. ಹುಟ್ಟುವ ಅಧಿಕಾರ ನನ್ನ ಕೈಯಲ್ಲಿ ಇರಲಿಲ್ಲ, ಹಿಂದುವಾಗಿ ಹುಟ್ಟಿದೆ, ಆದರೆ ಸಾಯುವಾಗ ನಾನು ಹಿಂದುವಾಗಿ ಸಾಯಲಾರೆ ಅಂತ ಹೇಳ್ತಕ್ಕಂಥ ಇಂದಿನ ನೋವನ್ನು
ಧರ್ಮದ ಬಗ್ಗೆ ಮಾತಾಡುವಂಥ ಜನ ಅರ್ಥ ಮಾಡಿಕೊಂಡ್ರೆ ಸಿದ್ದರಾಮಯ್ಯನವರು ಯಾಕೆ ಧರ್ಮದ ಆಯ್ಕೆಯೇ ಸಂವಿಧಾನದಲ್ಲಿ ಜನರಿಗೆ ಕೊಟ್ಟಂತ ಐಚ್ಛಿಕ ವಿಷಯ, ಅದು ಐಚ್ಛಿಕ ವಿಷಯ, ಅವರ ಆಯ್ಕೆ. ಅದನ್ನು ತಪ್ಪಾಗಿ ಅರ್ಥೈಸಿ ಗೊಂದಲ ಸೃಷ್ಟಿ ಮಾಡಿ ಪ್ರಜಾಸತ್ತಾತ್ಮಕ ನಡೆಗಳಿಗೆ ವ್ಯತಿರಿಕ್ತವಾಗಿ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ನಡೆಯುವಂಥ ರಾಜಕೀಯ ನಡೆ ಮತ್ತು ನಿಲುವುಗಳು ಈ ಎಲ್ಲ ನಮ್ಮ ಹೋರಾಟಕ್ಕೆ ವ್ಯತಿರಿಕ್ತವಾಗಿದ್ದಾವೆ. ಇದನ್ನು ಸರಿ ಮಾಡೋರು ಯಾರು ಅಂದರೆ, ಇದನ್ನು ಸರಿ ಮಾಡ್ತಕ್ಕಂಥ ಹೊಣೆಗಾರಿಕೆ, ಜವಾಬ್ದಾರಿ ಪ್ರಜೆಗಳ ಮೇಲೆ, ಜನರ ಮೇಲೆ, ಯುವಕರ ಮೇಲೆ, ಯುವತಿಯರ ಮೇಲೆ, ವಿದ್ಯಾರ್ಥಿನಿಯರ ಮೇಲೆ ಅವಲಂಬಿತವಾಗಿದೆ. ಭಾರತ ಪ್ರಬುದ್ಧ ರಾಷ್ಟ್ರವಾಗಬೇಕು ಅಂತಕ್ಕದ್ದು ಬಾಬಾ ಸಾಹೇಬ್ ಅವರ ಕನಸು, ನೆಹರೂರವರ ಕನಸು, ಗಾಂಧೀಜಿಯವರ ಕನಸು. ಬುದ್ಧ ಭಾರತದಲ್ಲಿ ಎಲ್ಲರೂ ಸೌಹಾರ್ದತೆಯಿಂದ, ಪ್ರೀತಿಯಿಂದ, ಸೋದರರಂತೆ, ಸಾಮರಸ್ಯದಿಂದ ಬದುಕುವ ವಾತಾವರಣವೇ ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವ ಅನ್ನೋದು ಬಲಾಢ್ಯರಿಂದ ಬಲಹೀನರನ್ನು ರಕ್ಷಣೆ ಮಾಡುವ ಒಂದು ದೊಡ್ಡ ಆಡಳಿತದ ವ್ಯವಸ್ಥೆ. ಇದನ್ನು ಬಲಪಡಿಸಬೇಕು, ಅಭಿವೃದ್ಧಿಪಡಿಸಬೇಕು, ಇದರ ರಕ್ಷಣೆ ಮಾಡಬೇಕು. ಇದರ ಹೊಣೆಗಾರಿಕೆ ಪ್ರಜೆಗಳ ಮೇಲಿದೆ. ಮೈ ವರ್ಕ್ ಮೈ ಲೈಫ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ಹೇಳಿದರು? ಇಲ್ಲಿಯ ತನಕ ರಾಜ ಅರಮನೆಯಲ್ಲಿ ಹುಟ್ಟುತ್ತಿದ್ದ, ಇನ್ನು ಮುಂದೆ ಮತಪಟ್ಟಿಗೆಯಲ್ಲಿ ಹುಟ್ಟುತ್ತಾನೆ ಅಂತ ಹೇಳಿದ್ರೆ, ನೀವು ಆಯ್ಕೆ ಮಾಡುವ ಅಧಿಕಾರವನ್ನು ನಿಮಗೆ ಕೊಟ್ಟಿದ್ದಾರೆ. ನೀವು ಆಯ್ಕೆ ಮಾಡುವಾಗ ಯೋಗ್ಯರ ಕೈಯಲ್ಲಿ, ಸಮರ್ಥರ ಕೈಯಲ್ಲಿ, ವಿವೇಚನೆಯುಳ್ಳವರಿಗೆ ಅಧಿಕಾರವನ್ನು ಕೊಟ್ಟರೆ ಅವರು ಪ್ರಜಾಪ್ರಭುತ್ವವನ್ನು, ಸಂವಿಧಾನವನ್ನು ರಕ್ಷಣೆ ಮಾಡಿ ಪ್ರಜೆಗಳ ಕ್ಷೇಮವನ್ನು ಮಾಡ್ತಾರೆ. ನಾಲ್ವಡಿರಾಜ ಕೃಷ್ಣ ಒಡೆಯರು ಸಾರ್ವಜನಿಕ ಜೀವನಕ್ಕೆ ಬಂದಾಗ ಲೋಕ ಕಲ್ಯಾಣದ ಹಿತವನ್ನು ಗಮನದಲ್ಲಿಟ್ಟೆ 32 ವರ್ಷಗಳ ಆಡಳಿತವನ್ನು ನಡೆಸಿದ್ದಾರೆ. ಅದೇ ಮಾದರಿಯಲ್ಲಿ ದೇಶದಲ್ಲಿ ಮತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಪ್ರಜಾಸತ್ತಾತ್ಮಕ ಚಳುವಳಿಯ ಮುಖಾಂತರ ಸ್ವಾತಂತ್ರ್ಯವನ್ನು ಪಡೆದು ಸಂವಿಧಾನದ ಮೂಲಕ ಪ್ರಜಾಸತ್ತಾತ್ಮಕವನ್ನು ಬಲಪಡಿಸಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ನಿರ್ದೇಶನಗಳನ್ನು ಪಾಲಿಸಿ ಸಮೃದ್ಧ ಭಾರತವನ್ನು ಕಟ್ಟುವ ನಮ್ಮ ಕನಸನ್ನು ಭದ್ರಗೊಳಿಸಲಿಕ್ಕೆ ಮತೀಯ ಶಕ್ತಿಗಳು, ಕೋಮಾಂಧಗಳು, ಭಾವನಾತ್ಮಕ ವಿಷಯಗಳನ್ನು ಮುಂದೆ ತಂದು ಈ ಎಲ್ಲ ಮೌಲ್ಯಗಳನ್ನು ನಾಶ ಮಾಡಲಿಕ್ಕೆ ಅವಕಾಶವನ್ನು ಕೊಡದೆ ಸರ್ವಾಧಿಕಾರದ ಧೋರಣೆಯಿಂದ ಪ್ರತಿಭಟಿಸಿ ಪ್ರಜಾಪ್ರಭುತ್ವವನ್ನು, ಸಂವಿಧಾನವನ್ನು ರಕ್ಷಣೆ ಮಾಡೋಣ ಅಂತೇಳಿ ನಿಮ್ಮೆಲ್ಲರಿಗೆ ನಿಮ್ಮ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ. ಸಂವಿಧಾನವನ್ನು ರಕ್ಷಣೆ ಮಾಡಿದ್ರೆ ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ. ಪ್ರಜಾಪ್ರಭುತ್ವ ನಮಗಾಗಿ ಇರ್ತಕ್ಕಂಥ ಆಡಳಿತದ ವ್ಯವಸ್ಥೆ. ಇದನ್ನು ಬಲಪಡಿಸಲಿಕ್ಕೆ ನಾಗರಿಕ ಸಮಾಜ ಎದ್ದು ನಿಲ್ಲಬೇಕು ಅಂತ ಹೇಳಿ ನಿಮಗೆಲ್ಲ ಆರ್ಥಿಕವಾದಂಥ ಸ್ವಾಗತವನ್ನು ಬಯಸಿ ನನ್ನ ಪ್ರಾಸ್ತಾವಿಕ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭೀಮ್, ಜೈ ಭಾರತ್, ಜೈ ಬಾಪು, ಜೈ ಭೀಮ್, ಜೈ ಕಾನ್ಸ್ಟಿಟ್ಯೂಷನ್.